ಕೆಲವು ನಿಮಿಷಗಳಲ್ಲಿ ಕ್ಯಾಬಿನೆಟ್ ಮೀಟ್ ನಡೀತಾ ಇದೆ. ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಭಾಷಣ ಆರಂಭ ಆಗುತ್ತೆ. ಕೊನೆಯ ಪ್ರತಿಕ್ರಿಯೆಗಳನ್ನು ತೆಗೆದುಕೊಳ್ಳುವಂತಹ ಸಮಯ. ಎಸ್ ವಿಶ್ವನಾಥ್ ಭಟ್ರೆ, ಏನು ನಿರೀಕ್ಷೆ ಮಾಡಬಹುದು? ಕೆಲವೊಂದಿದ್ರೆ ಹೇಳ್ಬಿಡಿ, ಇಂಥದ್ದು ಯಾವುದು ನಿರೀಕ್ಷೆ ಇಟ್ಕೊಳಕ್ಕೆ ಹೋಗ್ಬೇಡಿ. ಸ್ವಲ್ಪ ಕಠಿಣ ನಿರ್ಧಾರಗಳಿರ್ತವೆ ಬಜೆಟ್ನಲ್ಲಿ. ಲೆಟ್ ಅಸ್ ಬಿ ಮೆಂಟಲಿ ಪ್ರಿಪೇರ್ಡ್. ನಾವು ಎಲ್ಲ ಡಿಮಾಂಡ್ಸ್ ಇರುತ್ತೆ, ತಪ್ಪಲ್ಲ. ಬಡವರಿಗೆ ಕೊಟ್ಟರೆ ಸಬ್ಸಿಡಿ ಅಂತೀವಿ, ಕಾರ್ಪೊರೇಟ್ಗಳಿಗೆ ಕೊಟ್ಟರೆ ಇನ್ಸೆಂಟಿವ್ ಅಂತೀವಿ. ಬಟ್ ಎಲ್ಲವರಿಗೂ ಬೇಕು. ಇದರಲ್ಲಿ ರಿಯಲಿ ಬೇಕಾಗಿರುವಂಥದ್ದು ಯಾರು ಅಂದರೆ ಮಧ್ಯಮ ವರ್ಗ. ದೇ ನಾಟ್ ಡಿಸರ್ವ್, ದೇ ರಿಚ್ಲಿ ಡಿಸರ್ವ್. ಇದು ಸೂಕ್ತ ಹೌದು, ಸಮಯೋಚಿತವೂ ಹೌದು. ನೋ ಸೆಕೆಂಡ್ ಥಾಟ್ಸ್ ಸರ್ ಅದ್ರ ಬಗ್ಗೆ. ನಾನು ಹೇಳೋಕೆ ಹೊರಟಿರೋದು ಇಷ್ಟೇ. ನಿಮಗೆ ಹಣ ಸಂಪನ್ಮೂಲ ಎಲ್ಲಿಂದ ಬರುತ್ತೆ ಸರ್? ಒಂದು ಟ್ಯಾಕ್ಸ್ ರೆವಿನ್ಯೂ, ಇನ್ನೊಂದು ತೆರಿಗೆಯೇತರ, ಮೂರನೇದು ಸಾಲ. ಇಲ್ಲೂ ಹೇಳ್ತಿದ್ದೀನಿ ಕೇಳಿ. ನಾವು 5 ವರ್ಷದ ಹಿಂದೆ ಕಮಿಟ್ ಆಗಿದ್ವಿ. 9.5% ವಿತ್ತೀಯ ಕೊರತೆ ಬಂದಾಗ 5 ವರ್ಷದಲ್ಲಿ 4.5 ಇಳಿಸ್ತೀವಿ. ಈ ಸಲ 5.6ರಿಂದ 4.5 ಬರಲೇಬೇಕಾಗಿದೆ. ಇಲ್ಲಾಂದರೆ ಜಾಗತಿಕ ಮಟ್ಟದಲ್ಲಿ ಭಾರತದ ಬಜೆಟ್ಟಿನ ಪಾವಿತ್ರ್ಯತೆ ಹೋಗುತ್ತೆ. ಸ್ಟಿಲ್ ಫಾರ್ ದ ಫಸ್ಟ್ ಟೈಮ್ ದೇ ಹ್ಯಾವ್ ಸ್ಟಾರ್ಟೆಡ್ ರೆಸ್ಪೆಕ್ಟಿಂಗ್ ಇಂಡಿಯನ್ ಬಜೆಟ್. ಇದು ಒಂದು. ಎರಡನೇದಾಗಿ ತೆರಿಗೆ ಏರಿಸ್ಲಿಕ್ಕಾಗಲ್ಲ. ಯು ಟೇಕ್ ಇಟ್ ಫ್ರಮ್ ಮಿ. ಯಾವ ಕಾರಣಕ್ಕೂ ತೆರಿಗೆ ಏರಿಸ್ಲಿಕ್ಕಾಗಲ್ಲ. ಹಾಗಿದ್ರೆ ಏರಿಸಿದ್ರೆ ಅಷ್ಟೇ ಕತೆ ಇಲ್ಲ. ಮೂರನೇದು ಹಾಗಾದ್ರೆ ಇರೋದು ಯಾವುದು ಅಂತ ಹೇಳಿದ್ರೆ ತೆರಿಗೆಯೇತರ ಆದಾಯ. ಹೌದು, ಇದರಲ್ಲಿ ಒಂದಕ್ಕೆ ಹೋಗ್ತಾರೆ, ಡಿಸ್ಇನ್ವೆಸ್ಟ್ಮೆಂಟ್. ದಿಸ್ ಈಸ್ ವೇರ್ ತಮ್ಮ PSCಗಳು ಇಟ್ ಕಮ್ಸ್. ನಾನು ನಿಮ್ಗೊಂದು ಹೇಳ್ತೀನಿ ಸರ್, ಐ ಥಿಂಕ್ ಯು ಅಗ್ರಿ ಆರ್ ನಾಟ್. ನಾವು ಹೊರಟೋದು ನೀವು ಯು ಮೇಕ್ ಎ ಹೆಲ್ತಿ ಇದು. ಐ ಲವ್ ಇಟ್. BEML ಅಂತ ಒಂದು, ಯಾಕಂದರೆ ಬೆಂಗಳೂರಿಂದು ಅಂತ ಹೇಳ್ತಿದ್ದೀನಿ. ಭಾರತ್ ಅರ್ತ್ ಮೂವರ್ಸು ನಷ್ಟದಲ್ಲಿತ್ತು. ಇನ್ಫ್ಯಾಕ್ಟ್ ಇಟ್ ವಾಸ್ ವೆರಿ ಗುಡ್ ಕಂಪನಿ. ಅದು 200 ರೂಪಾಯಿಗಿಂತ ಕೆಳಗಡೆ ಇತ್ತು ಸರ್ 2013ರಲ್ಲಿ. ಆಮೇಲೆ ಅದು ಲಾಭ ಮಾಡ್ತಾ ಈಗ ಕಳೆದ 10 ವರ್ಷದಲ್ಲಿ ಅದ್ರ ಬೆಲೆ ಎಷ್ಟಕ್ಕೆ ಹೋಯ್ತು ಗೊತ್ತಾ ಸರ್? 200 ರೂಪಾಯಿಯಿಂದ, ಒಂದು ನಿಮಿಷ ಕೇಳಿ ಸರ್, ಐ ಡೋಂಟ್ ಟೇಕ್ ಮಚ್ ಟೈಮ್, 5,000 ರೂಪಾಯಿ ತನಕ ಹೋಯ್ತು. ಇವತ್ತದು 3,900 4,000 ರೂಪಾಯಿ ಇದೆ. ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಆವಾಗ BEMLನ ಎಂಟೈರ್ ಫ್ಯಾಕ್ಟ್ರಿಯನ್ನು ಮಾರಿದರೆ ಎಷ್ಟು ಹಣ ಸಿಕ್ತಿತ್ತೋ, ಇವತ್ತು ಕೇವಲ 5% BEMLನ ಈಕ್ವಿಟಿ 5% ಮಾರಿದರೆ ಅಷ್ಟು ಹಣ ಪೂರ್ತಿ ಸಿಗೋ ಜೊತೆಯಲ್ಲಿ BEML ಸರ್ಕಾರದ ಸಾಮ್ಯದ ಸಂಸ್ಥೆಯಾಗಿ ನಮ್ಮ ಕೈನಲ್ಲೇ ಉಳಿಯುತ್ತೆ. ಈ ತರಹದ ಕೆಲಸಗಳನ್ನು ಬಹುಶಃ ಈ ಸಲ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ. ಪಬ್ಲಿಕ್ ಸೆಕ್ಟರ್ಸ್ ನೌ ದೇ ಆರ್ ಡೂಯಿಂಗ್ ರಿಯಲಿ ವೆಲ್. ಇದನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಒಂದೇ ಒಂದು ನಿಮಿಷ ನಂಗೆ ಬೇಕು. ನನಗೆ ಸವಾಲುಗಳಿರೋದು ಈ ದೇಶದ ಪ್ರಗತಿಗೆ ಬೇಕಾಗಿರುವಂಥದ್ದು. ನಮ್ಮ ಜನ ಇನ್ನೂ ಅಮಾಯಕರಿದ್ದಾರೆ ಸರ್. ಎಜುಕೇಟೆಡ್ ಪೀಪಲ್ನಲ್ಲಿ ಮುಗ್ಧತೆ ತುಂಬ ಇದೆ. ಮೊನ್ನೆ ಡ್ಯಾವೋಸ್ನಲ್ಲಿ ಒಂದು ಸಮ್ಮಿಟ್ ಆಯಿತು, ವರ್ಲ್ಡ್ ಎಕನಾಮಿಕ್ ಫಾರಮ್. ಅದರಲ್ಲಿ 5 ಸವಾಲುಗಳನ್ನು ಹೇಳಿದ್ದಾರೆ ಇವರೇ. ಅದರಲ್ಲಿ 2 ಪ್ರಮುಖ ಸವಾಲುಗಳು ಯಾವುದು ಗೊತ್ತಾ ಸರ್? ದಯವಿಟ್ಟು ಇದನ್ನು ಕೇಳಿ, ಒಂದೊಂದೇ ವಾಕ್ಯದ ಹೇಳ್ತೀನಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಂತಹ ತಂತ್ರಜ್ಞಾನದ ಸಾಧನಗಳನ್ನು ಬಳಸಿಕೊಂಡು ತಪ್ಪು ಮಾಹಿತಿಗಳನ್ನು ವ್ಯಾಪಕವಾಗಿ ಹರಡುವ ಮೂಲಕ ಜನರಲ್ಲಿ ಅಶಾಂತಿ ಸೃಷ್ಟಿ ಜಗತ್ತಿನಾದ್ಯಂತ ನಡೀತಾ ಇದೆ. ಇದು ಒಂದು. ಎರಡನೇದಾಗಿ, ಆರ್ಥಿಕ ಅಸಮಾನತೆ ನಿರಂತರವಾಗಿ ಏರ್ತಾ ಇರುವ ಈ ಕಾಲಘಟ್ಟದಲ್ಲಿ ಆ ಸಮಸ್ಯೆಯನ್ನು ಬಗೆಹರಿಸುವ ಬದಲು ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಧ್ರುವೀಕರಣದ ಮೂಲಕ ಜನರಲ್ಲಿ ಒಂದು ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ, ಒಂದು ನಿಮಿಷ ಸರ್, ನಾವೇ ಕೇಳ್ತೀವಿ, ಇನ್ಸ್ಟಿಟ್ಯೂಷನ್ಸಿನ ಬಗ್ಗೆ ಹಾಗೆ ಶೇರ್ಡ್ ವ್ಯಾಲ್ಯೂಸ್ಗಳ ಬಗ್ಗೆ ಇರೋ ನಂಬಿಕೆಗಳನ್ನು ನಾಶ ಮಾಡುವ ಪ್ರಯತ್ನ ನಿರಂತರವಾಗಿ ಸಾಗ್ತಿದೆ ಅಂತ ಭಾರತೀಯರು ಹೇಳಿದ್ದಲ್ಲ, ವರ್ಲ್ಡ್ ಎಕನಾಮಿಕ್ ಫಾರಮ್ನಲ್ಲಿ ಹೇಳಿರುವಂಥ. ಬಜೆಟಿಗೆ ಬರೋಣ. ವಿ ವಿಲ್ ಹ್ಯಾವ್ ಟು ಫೈಟ್ ಇಟ್. ಎಸ್, ಆ 2 ಪಾಯಿಂಟ್ WEF ಅಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಮ್ ಅಲ್ಲಿ ಏನು ಡಿಸ್ಕಷನ್ ಆಗಿರೋ 2 ಪಾಯಿಂಟ್ ಬಜೆಟ್ ಅಲ್ಲಿ ಇದೆ. ಯಾಕಂದ್ರೆ ಎಕನಾಮಿಕ್ ಸರ್ವೆಯಲ್ಲಿ ಅದ್ರ ಬಗ್ಗೆ ರೆಫರೆನ್ಸಸ್ ಇದೆ, ಅದು ಬರ್ತದೆ. ಮಿಡ್ಲ್ ಕ್ಲಾಸ್ ಅಲ್ಲಿ, ಈ ಬಜೆಟ್ ಅಲ್ಲಿ ಮಿಡ್ಲ್ ಕ್ಲಾಸಸ್ಗೆ ರಿಲೀಫ್ ಬೇಕಾಗ್ತದೆ. ಬೇಕೇ ಬೇಕು. ಅದು ಒಂದು ಇಂಪಾರ್ಟೆಂಟ್ ನಾವು ಅಬ್ಸರ್ವೇಷನ್ ಅಲ್ಲಿ ಇಟ್ಕೊಂಡಿರುವಂತದ್ದು. ಸೆಕೆಂಡ್ ಒನ್, ಹೊಸ ಇನ್ಕಮ್ ಟ್ಯಾಕ್ಸ್ ನತ್ತ ಗವರ್ನಮೆಂಟ್ ಗಮನ ಹರಿಸಿದ್ದನ್ನು ನಾವು ಡಿಸ್ಕಷನ್ ಅಲ್ಲಿ ನೋಡ್ತಾ ಇದ್ದೀವಿ. ಅದರ ಬಗ್ಗೆ ಡಿಸ್ಕಷನ್ ನಡೆಯುತ್ತದೆ. ಈ ಬಜೆಟ್ ಅಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಅನ್ನುವಂಥದ್ದನ್ನ ರೆಫರೆನ್ಸ್ ಅಲ್ಲಿ ಬರ್ತದೆ. ಅಲ್ಲಿ ಬಂದ ಮೇಲೆ ಆ ಡಿಫರೆನ್ಸಸ್ ಏನಾಗ್ತದೆ ಅಂತ ಒಂದು ವಿಚಾರ. ಆ ನಂತರ ರೆಗ್ಯುಲರ್ ಬಜೆಟ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್, ಎಜುಕೇಶನ್, ಎಕ್ಸ್ಪೋರ್ಟ್ಸ್ ಮೇಲೆ ತುಂಬಾ ಇಂಪಾರ್ಟೆನ್ಸ್ ಈ ಬಜೆಟ್ ಅಲ್ಲಿ ಇರ್ತದೆ, ಇರಬೇಕು. ಯಾಕಂದ್ರೆ ಇಕನಾಮಿಕ್ ಇಂಡೈಸಸ್ ಅಲ್ಲೂ ಎಕನಾಮಿಕ್ ಸ್ಪೆಸಿಫಿಕ್ ಆಗಿ ಒಂದು ಕಾಲಮ್ ಅನ್ನೇ ಕೊಟ್ಟು ಮಾತಾಡಿದ್ದಾರೆ. ಸೊ ಹಾಗಾಗಿ ಅದರಲ್ಲಿ ಇರ್ತದೆ. ಆ ನಂತರ ಸೆಕೆಂಡ್ ಒನ್, ಪ್ರೈವೇಟೈಸೇಷನ್. ಗವರ್ಮೆಂಟ್ ತುಂಬಾ ಸಾಲ ಮಾಡೋದಕ್ಕಿಂತ ಗವರ್ಮೆಂಟ್ ಎಂಟಿಟಿ, ಕಂಟ್ರೋಲ್ಡ್ ಎಂಟಿಟಿಯನ್ನ ವ್ಯಾಲ್ಯೂಯೇಷನ್ ಮಾಡಿ ಅದರದೊಂದು 2%, 1% ಮಾರ್ಕೆಟ್ಗೆ ಹೋಗಿ ಅದನ್ನ ತಗೊಳ್ಳುವಂಥದ್ದು, ಇಲ್ಲ ಲಿಸ್ಟಿಂಗ್ ಮಾಡುವಂತ ಪ್ರಕ್ರಿಯೆಗಳನ್ನ ರೆಫರೆನ್ಸಸ್ ಇರ್ತದೆ. ಇಷ್ಟು ಸಮೇಷನ್ ಆಗಿ ಕೊಡಬಹುದು. ಅದರ ಜೊತೆಗೆ ಸರ್ಕಾರಕ್ಕೆ, ಅಂದ್ರೆ ಸರ್ಕಾರ ಅಂದ್ರೆ ನಾನು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಡಿಫ್ರೆನ್ಶಿಯೇಟ್ ಮಾಡಿ ಹೇಳ್ತಾ ಇಲ್ಲ,
ಆಡಳಿತ ಪಕ್ಷಗಳಿಗೆ ನಾನು ಕೊಡುವ ನನ್ನ ಮನವಿಯೊಂದನ್ನು ಇಬ್ಬರು ಎಕನಾಮಿಸ್ಟ್ಗಳು ಒಪ್ಕೊಳ್ತೀರಿ ಅಂತ ಅನ್ಕೊಳ್ತೀನಿ. ಪ್ಲೀಸ್ ಕಮ್ ಔಟ್ ಆಫ್ ದಿಸ್ ಕಾಂಪಿಟೇಟಿವ್ ಸೋಷಿಯಲಿಸಮ್. ಎಕ್ಸಾಕ್ಟ್ಲಿ ಪ್ಲೀಸ್ ಕಮ್ ಔಟ್ ಆಫ್ ಇಟ್. ಕಾಂಪಿಟೇಟಿವ್ ಸೋಷಿಯಲಿಸಮ್ ಸೋಷಿಯಲಿಸಮ್ ಸರ್ ಇದು. ಅಲ್ಲ ಅಂದ್ರೆ ಇದು ಸೋಷಿಯಲಿಸಮ್ ಅಲ್ಲ, ಇದಕ್ಕೇನು ಕರಿತಿರೋ ಅವ್ರು 2,000 ಕೊಡ್ತೀವಿ ಅಂತಾರೆ, 2,100 ಅಂತೆ, 2,500 ಅಂತೆ. ದೆಹಲಿ ವಿಧಾನಸಭಾ ಚುನಾವಣೆ ನಡೀತಾ ಇದೆ, ಯಾರು ಗೆದ್ರು 2,100 ರೂಪಾಯಿ ಕನ್ಫರ್ಮ್ ಅಲ್ಲಿ ದೆಹಲಿಯಲ್ಲಿ, ಯಾಕಂದ್ರೆ 3 ಪಕ್ಷಗಳು ಕೊಟ್ಟಿರುವಂತಹ ಆಶ್ವಾಸನೆ ಅದು. ಪ್ಲೀಸ್ ಕಮ್ ಔಟ್ ಆಫ್ ಇಟ್. ದೇಶ ಹಿಂಗ್ ನಡೆಯೋದಕ್ಕೆ ಸಾಧ್ಯ ಇಲ್ಲ, ದೇಶ ಹಿಂಗ್ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿ ನಾನು ಸೂಪರ್ ಫಾಸ್ಟ್ ಆಗಿ ನಿಮ್ಮದೊಂದು ಹೇಳ್ತೀನಿ. ಇಬ್ರು ಅಣ್ಣ ತಮ್ಮದ್ರು ಹರಾಜು ಹೋಗಿ ಅವರಿಬ್ಬರೇ ಹರಾಜು ಆಗ್ತಾ ಇದ್ರಂತೆ ಒಂದು ವಸ್ತುಗೆ, ಮನೆಗೆ ಬೇಕಾಗಿರೋ ವಸ್ತುಗೆ ಅಲ್ವಾ. ಕೊನೆಗೆ ಅದು ಬೆಲೆ ಜಾಸ್ತಿ ಆದ್ಮೇಲೆ ಇಬ್ಬರು ಒಟ್ಟಿಗೆ ಸೇರಿಸಿ ತಗೊಂಡ್ಬಂದ್ರಂತೆ. ಆ ರೀತಿ ಮಾಡ್ತಾ ಇದ್ದಾರೆ ಈ ಪಕ್ಷಗಳು. ಒಂದು ದೇಶನ ಹಾಳು ಮಾಡ್ತಾ ಇದ್ದಾರೆ. ಎರಡನೇದು ಸಸ್ಟೈನ್ಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಒಂದು 2 ವರ್ಷದಿಂದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಮಾಡ್ತಾ ಇದೆ. ಕೇರಳ ಮಾಡಲು ತೆಲಂಗಾಣ ಮಾಡಲ್ ಸಕ್ಸಸ್ ಆಗಿದೆ. ತೆಲಂಗಾಣ ಪ್ರೀವಿಯಸ್ ಮಾಡಲು ಇತ್ತೀಚೆಗಲ್ಲ, ಕೇರಳ ಮಾಡಲ್ ಸಕ್ಸಸ್ ಆಗಿದೆ. ಅದನ್ನು ಈ ಸಲ ಅಂದರೆ ಸುಸ್ಥಿರ ಅಭಿವೃದ್ಧಿ ಗುರಿ ಅಂತ ಏನೋ ಹೇಳ್ತಾರೆ, ಅದನ್ನು ಈ ಸಲ ಮಾಡ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.